ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, 17ನೇ ಆವೃತ್ತಿಯ IPL ಲೀಗ್ ಯಶಸ್ವಿಯಾಗಿ ಮುಕ್ತಾಯ ಬೆನ್ನಲ್ಲೇ ನಿವೃತ್ತಿ ಸರದಿ ಆರಂಭ ಆಗಿಬಿಟ್ಟಿದೆ ಅಂತಾನೆ ಹೇಳಬಹುದು. ಕೆಲ ದಿನಗಳ ಹಿಂದೆಯಷ್ಟೇ ದಿನೇಶ್ ಕಾರ್ತಿಕ್ ಎಲ್ಲ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಘೋಷಣೆ ಮಾಡಿದ್ರು. ಇದೀಗ RCBಯ ಮತ್ತೋರ್ವ ಆಟಗಾರ ದಿಢೀರ್ ಎನ್ನುವಂತೆ ಎಲ್ಲ ಮಾದರಿಯ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. 2024ನೇ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿ ಮುಗಿತಾ ಇದ್ದಂತೆ ಅನುಭವಿ ವಿಕೆಟ್ ಕೀಪರ್ ಬ್ಯಾಟರ್ ದಿನೇಶ್ ಕಾರ್ತಿಕ್ IPL ಸೇರಿದಂತೆ ಎಲ್ಲ ಮಾದರಿಯ ಸ್ಪರ್ಧಾತ್ಮಕ ವಿದಾಯ ಘೋಷಿಸಿದ್ರು. ಇದೀಗ ಈ ಸಾಲಿಗೆ ಮತ್ತೊಂದು ಸೇರ್ಪಡೆಯಾಗಿದೆ. RCB ಮಾಜಿ ಕ್ರಿಕೆಟಿಗ ಕೇದಾರ್ ಜಾಧವ್ ಕೂಡ ಇದೀಗ ಎಲ್ಲ ಮಾದರಿಯ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ದಿಢೀರ್ ಎನ್ನುವಂತೆ ವಿದಾಯ ಘೋಷಿಸಿದ್ದಾರೆ. 39 ವರ್ಷದ ಮಹಾರಾಷ್ಟ್ರ ಮೂಲದ ಅನುಭವಿ ಬ್ಯಾಟಿಂಗ್ ಆಲ್ರೌಂಡರ್ ಕೇದಾರ್ ಜಾಧವ್ ಇದೀಗ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ. ಜಾಧವ್ 4 ವರ್ಷಗಳ ಹಿಂದೆ ಕೊನೆಯ ಬಾರಿಗೆ ಟೀಂ ಇಂಡಿಯಾವನ್ನ ಪ್ರತಿನಿಧಿಸಿದ್ರು. ಕೇದಾರ್ ಜಾಧವ್ 2014ರ ನವೆಂಬರ್ ತಿಂಗಳಿನಲ್ಲಿ ಶ್ರೀಲಂಕಾ ಎದುರು ರಾಂಚಿಯಲ್ಲಿ ಭಾರತದ ಪರ ಪದಾರ್ಪಣೆ ಮಾಡಿದ್ರು. ಕೇದಾರ್ ಜಾಧವ್ ಭಾರತ ಪರ 73 ಏಕದಿನ ಹಾಗೂ 9 T20 ಪಂದ್ಯಗಳನ್ನು ಆಡಿ ಗಮನ ಸೆಳೆದಿದ್ದಾರೆ. 1500 ಗಂಟೆಗಳ ನನ್ನ ಕ್ರಿಕೆಟ್ ಜರ್ನಿಯಲ್ಲಿ ನನಗೆ ಪ್ರೀತಿ ನೀಡಿ ಗೌರವಿಸಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಂದಿನಿಂದ ನೀವು ನನ್ನನ್ನು ನಿವೃತ್ತ ಕ್ರಿಕೆಟಿಗ ಅಂತ ಪರಿಗಣಿಸಿ ಅಂತ ಜಾಧವ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾವಾದಂಥ ಎಕ್ಸ್ ಖಾತೆಯಲ್ಲಿ ಅವರು ಬರೆದುಕೊಂಡಿದ್ದಾರೆ. ಕೇದಾರ್ ಜಾಧವ್ ಭಾರತದ ಪರ ಏಕದಿನ ಕ್ರಿಕೆಟ್ನಲ್ಲಿ 42.9ರ ಬ್ಯಾಟಿಂಗ್ ಸರಾಸರಿಯಲ್ಲಿ 2 ಶತಕ ಹಾಗೂ 6 ಅರ್ಧ ಶತಕ ಸಹಿತ 1381 ರನ್ ಬಾರಿಸಿದ್ದಾರೆ. ಕೇದಾರ್ ಜಾಧವ್ IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್, ಡೆಲ್ಲಿ ಡೇರ್ ಡೆವಿಲ್ಸ್, ಕೊಚ್ಚಿ ಟಸ್ಕರ್ಸ್ ಕೇರಳ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ಪ್ರತಿನಿಧಿಸಿದ್ದಾರೆ. ಅವರು ಈ ನಿವೃತ್ತಿ ಬದುಕನ್ನ ಚೆನ್ನಾಗಿ ಬಾಳಲಿ ಅನ್ನೋದು ನಮ್ಮೆಲ್ಲರ ಆಶಯ. ಸ್ನೇಹಿತರೆ, ನಿಮಗೆ ನಮ್ಮ ಕಂಟೆಂಟ್ಗಳು ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.